ಒಂದು ಕಾಲದಲ್ಲಿ ಈ ಸಖತ್ ಫ್ಯಾನ್ ಬೇಸ್ ಇರುವಂತ ಕಾರ್ ಇದು. ನೀವು ಈ ರೀಲ್ಸ್ ಎಲ್ಲ ನೋಡಿರ್ತೀರ 7000 RPM ಅಂತ. ಆಕ್ಚುಲಿ ಕಾರ್ ಸೌಂಡ್ ಮಾತ್ರ ಸಖತ್ತಾಗಿದೆ. ಒಂದ್ ಪಕ್ಕದಲ್ಲಿ ಖಾಲಿ ಜಾಗ ಇದೆ, ಎಷ್ಟಾಗುತ್ತೋ ಅಷ್ಟೊಂದು 2-3 ರೌಂಡ್ ಹೊಡೆದ್ಬಿಟ್ಟು ಬಂದ್ಬಿಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ಹೊಸ ದಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ನಾನು ಇವತ್ತು ಕೂತಿರೋ ಕಾರ್ ಬಂದು ಒಂದು ಸ್ಪೆಷಲ್. ಸೊ ಏನ್ ಸ್ಪೆಷಲ್ ಅಂದ್ರೆ ಆಕ್ಚುಲಿ ಈ ಕಾರ್ ಬಂದು 90s ಕಿಡ್ ಆಗಿರ್ಲಿ, ಈ ಜನರೇಷನ್ ಹುಡುಗರಿಗೆ ಆಗಿರ್ಲಿ, ಎಲ್ಲಾರ್ಗು ತುಂಬಾ ಫೇವ್ರೇಟ್. ಈ ಕಾರ್ ತಗೊಂಡು ಮಾಡಿಫಿಕೇಶನ್ ಮಾಡಬೇಕು ಅನ್ನೋ ಆಸೆ ಎಲ್ಲಾರ್ಗು ಇರುತ್ತೆ. ಬಟ್ ನಾರ್ಮಲ್ ಆಗ ಆ ಕಾರ್ ನೋಡಿರ್ತೀರಾ, ಬಟ್ ಈ ಕಾರ್ ಬಂದು ಅದ್ರಲ್ಲೇ ಡಿಫ್ರೆಂಟ್ ಮತ್ತೆ ಸ್ಪೆಷಲ್ ಕಾರ್ ಇದು. ಸೊ ಇದು ಯಾವ ಕಾರು ಅಂತ ಏನು ಅಂತ ನೋಡಿಸ್ತೀನಿ. ಸೊ ಫುಲ್ ವಿಡಿಯೋ ನೋಡಿ. ಆಕ್ಚುಲಿ ಕಾರ್ ಬಂದು ತುಂಬಾ ದಿನದಿಂದ ಓಡಿಸಿಲ್ಲ. ಸೊ ಈ ಗಾಡಿನ ಒಂದು ಅರೌಂಡ್ ಒಂದು 6 months ಇಂದ ಓಡಿಸಿಲ್ಲ. ಆಕ್ಚುಲಿ ಅದಕ್ಕೂ ಮುಂದೆ 1 ವರ್ಷ 2 ವರ್ಷ ನಿಂತ್ಬಿಟ್ಟಿತ್ತು. ಅದಾದ್ಮೇಲೆ 6 months ಬ್ಯಾಕ್ ಒಂದ್ಸತಿ ಆನ್ ಮಾಡಿದ್ದೆ ನಾನು. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದು ನೋಡಿರ್ತಾರೆ. ಆಕ್ಚುಲಿ ನಾನು ಸ್ಟೋರಿ ಹಾಕಿದ್ದೆ. ಸೊ ಇದು ಮತ್ತೆ ಒಂದು 6 months ಆದ್ಮೇಲೆ ತಿರುಗಿ ಮತ್ತೆ ಕೋಲ್ಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗಾಡಿ ಯಾವ್ದು ಅಂತ ನೋಡ್ತೀನಿ, ವೆಯ್ಟ್ ಮಾಡಿ. ಈ ಜನರೇಷನ್ ಅಲ್ಲಿ ಈ ಕಾರ್ ಯಾವ್ದು ಅಂತ ಗೊತ್ತಿಲ್ಲರೋ ಹುಡುಗ ಯಾರು ಇರಲ್ಲ. ಸೊ ತುಂಬಾ ಬಾಯ್ಸ್ ಫೇವ್ರೇಟ್ ಆಗಿರೋ ಮಿಟ್ಸುಬಿಷಿ ಲ್ಯಾನ್ಸರ್ ಇದು. ಈ ಕಾರ್ ಏನ್ ಸ್ಪೆಷಲ್ ಅಂದ್ರೆ, ನೀವು ನಾರ್ಮಲ್ ಆಗಿ ಬಂದು ಲ್ಯಾನ್ಸರ್ ಬಂದು 1.5 ಲೀಟರ್ ಪೆಟ್ರೋಲ್ ಮ್ಯಾನುವಲ್ ಕಾರ್ ನೋಡಿರ್ತೀರಾ. ಇದು ಆಕ್ಚುಲಿ ಬಂದು 1.8 ಲೀಟರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು ನಾರ್ಮಲ್ ಬರೋ ಕಾರ್ ಬಂದು ಅರೌಂಡ್ ಅದು 80 BHP ಬರುತ್ತೆ. ಇದು ಬಂದು 120 BHP ಬರುತ್ತೆ. ಸೊ ಆ ಕಾರ್ಗಿಂತ ಇದು ಸ್ವಲ್ಪ ತುಂಬಾ ಪವರ್ಫುಲ್. ಮತ್ತೆ ಇದೊಂದು ಬಂದು ಮ್ಯಾನುವಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸೊ ಅಲ್ಲೇ ಗೊತ್ತಾಗಿಲ್ವಾ ಇದು ಬಂದು ಸ್ಪೆಷಲ್ ಕಾರ್ ಅಂತ. ನೋಡಿದ್ರಲ್ಲ ಯಾವ ಕಾರ್ ಅಂತ. ಆಕ್ಚುಲಿ ಇದು ಬಂದು ಲ್ಯಾನ್ಸರ್, ಮಿಟ್ಸುಬಿಷಿ ಲ್ಯಾನ್ಸರ್. ಸೊ ಯೂತ್ಗ ಒಂದು ಕಾಲದಲ್ಲಿ ಈ ಸಖತ್ ಫ್ಯಾನ್ ಬೇಸ್ ಇರುವಂತ ಕಾರ್ ಇದು. ಸೊ ಈ ಕಾರ್ ನಮ್ಮ ಹತ್ರ ಆಕ್ಚುಲಿ 2013-14 ಇಂದಾನು ಇದೆ. ಸೊ ನಾನು ಅವಾಗ ಕಾಲೇಜ್ಗೆ ಹೋಗೋ ಟೈಮಲ್ಲಿ ತುಂಬಾ ಯೂಸ್ ಮಾಡ್ತಾ ಇದ್ದೆ. ನಾನು ಬಿಟ್ಟು ಬೇರೆ ಯೂಸ್ ಮಾಡ್ತಾ ಇರಲಿಲ್ಲ, ಯಾಕಂದ್ರೆ ಮೈಲೇಜ್ ಕೊಡೋಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ತುಂಬಾ ದಿನ ಓಡಿಸಿಲ್ಲ. ಹಂಗೆ ನಿಂತಿ ಕಾರ್ ಫುಲ್ ನಾಸ್ತಿ ಆಗ್ಬಿಟ್ಟಿದೆ. ಸೊ ಬನ್ನಿ ಕಾರ್ ಯಾವ ರೇಂಜ್ ನಾಸ್ತಿ ಆಗಿದೆ ನೋಡಿಸ್ತೀನಿ. ಸೊ ಇಂಟೀರಿಯರ್ ನೋಡಿ ಹಂಗಿದೆ ಅಂತ. ಸೊ ಸೀಟ್ ಎಲ್ಲ ಇಳಿ ಕಚ್ಚಿ ಎಲ್ಲ ಹಾಳಾಗ್ಬಿಟ್ಟಿದೆ. ಸೊ ನಾನು ಇವತ್ತು ಈ ಕಾರ್ನ ಕೋಲ್ಡ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಬನ್ನಿ ಹೇಗೆ ಸ್ಟಾರ್ಟ್ ಮಾಡ್ತೀನಿ, ಸ್ಟಾರ್ಟ್ ಆಗುತ್ತೋ ಇಲ್ಲ ಅಂತ ಫುಲ್ ವಿಡಿಯೋ ನೋಡಿ. ಸೊ ಇಂಟೀರಿಯರ್ ನೋಡಿದ್ರಿ ನೀವು. ಸೊ ಎಕ್ಸ್ಟೀರಿಯರ್ ಯಾವ ಕಂಡೀಷನ್ ಇದೆ ಅಂತ ನೋಡಿ. ಆಕ್ಚುಲಿ ಗಾಡಿ ಏನು ಅಷ್ಟೊಂದೇನು ಡ್ಯಾಮೇಜ್ ಆಗಿಲ್ಲ. ಬಾಡಿ ಲೈನಿಂಗ್ ಚೆನ್ನಾಗಿದೆ. ಸ್ವಲ್ಪ ಹೆಡ್ಲೈಟ್ಗಳೆಲ್ಲ ಡಿಮ್ ಆಗಿದೆ. ಸೊ ಗಾಡಿ ನಂಬರ್ ನೋಡಿ, ಶಾಕ್ ಆಗ್ಬೇಡಿ, ಹೆವಿ ಫ್ಯಾನ್ಸಿ ನಂಬರ್ ಅದು. ಸೊ ಗಾಡಿ ನೋಡಕ್ ಮಾತ್ರ ಸಖತ್ತಾಗಿದೆ. ಬಾಡಿಯಲ್ಲಿ ಏನು ಡ್ಯಾಮೇಜ್ ಏನಿಲ್ಲ. ಸ್ವಲ್ಪ ಇಂಜಿನ್ ಅಲ್ಲೆಲ್ಲ ತುಂಬಾ ಕೆಲಸ ಇದೆ. ಸೊ ಟೈರ್ ನೋಡಿ ಎಲ್ಲ ಫ್ಲಾಟ್ ಆಗ್ಬಿಟ್ಟಿದೆ. ಇದು ಬಂದು 2004 ಮಾಡಲ್ ಕಾರ್ ಇದು. ಸೊ ಇದು ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡಿದ್ರಿ ಅಲ್ಲ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕಾಲಕ್ಕೆ ನಮ್ಮ ಗಾಡಿಯಲ್ಲಿ ಏನೇನು ಆಪ್ಷನ್ ಇತ್ತು ಅಂದ್ರೆ, ಪವರ್ ಸ್ಟೇರಿಂಗ್ ಇದೆ, ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟಬಲ್ ಇದೆ ನೋಡಿ, ಪವರ್ ವಿಂಡೋಸ್ ಇದೆ. ಎಲ್ಲ ಹಾಳಾಗ್ಬಿಟ್ಟಿದೆ, ಫುಲ್ ಮೇಂಟೈನ್ ಮಾಡಿಲ್ಲ ಕಾರು. ಸೊ ಫುಲ್ ಎಲ್ಲ ನಾಸ್ತಿ ಆಗ್ಬಿಟ್ಟಿದೆ. ಸೊ ಮ್ಯೂಸಿಕ್ ಸಿಸ್ಟಮ್ ನೋಡಿ, ಆ ಕಾಲದ ಮ್ಯೂಸಿಕ್ ಸಿಸ್ಟಮ್ ಹಂಗೆ ಇದೆ. ಇದು ಆಕ್ಚುಲಿ ಸ್ಟಾಕ್ ಅಂತೂ ಅಲ್ಲ. ಸೊ ಆ ಕಾಲದಲ್ಲಿ ಹಾಕಿರೋ ಮ್ಯೂಸಿಕ್ ಸಿಸ್ಟಮ್ ರಿಮೂವ್ ಮಾಡಿಲ್ಲ, ಹಂಗೆ ಇದೆ. ಸ್ವಲ್ಪ ಸೀಟ್ ಎಲ್ಲ ನಾಸ್ತಿ ಆಗ್ಬಿಟ್ಟಿದೆ. ಸೊ ಬನ್ನಿ ನಿಮ್ಗೆ ಆಕ್ಚುಲಿ ಇಂಜಿನ್ ಹೇಗಿದೆ ಅಂತ ನೋಡ್ತೀನಿ. ಸೊ ಇಂಜಿನ್ ಕಂಡೀಷನ್ ನೋಡಿ ಹೀಗಿದೆ. ಫುಲ್ಲು ಇಳಿಯೆಲ್ಲ ಇಕ್ಕಿ ಅಲ್ಲೆಲ್ಲ ವೈರೆಲ್ಲ ಕಚ್ಚಾಕಿದೆ. ಫುಲ್ಲು ನೋಡಿ ಎಲ್ಲ ಗಬ್ಬೆ ಬಸ್ಬಿಟ್ಟಿದೆ. ಆಕ್ಚುಲಿ ನೀವು ನೋಡಿದ್ರೆ ನಾರ್ಮಲ್ ಆಗಿ ಮಿಟ್ಸುಬಿಷಿ ಅಂತ ಇರುತ್ತೆ, ಬಟ್ ಇದು ಬಂದು ತುಂಬಾ ಸ್ಪೆಷಲ್. ಮಿಟ್ಸುಬಿಷಿ 16 ವ್ಯಾಲ್ಯೂ ಇಂಜಿನ್ ಅಂತ. ಆಕ್ಚುಲಿ 120 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ನಾರ್ಮಲ್ ಲ್ಯಾನ್ಸರ್ ಬಂದು ನಿಮಗೆ 80 BHP ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇದು ಬಂದು 120 BHP ಪ್ರೊಡ್ಯೂಸ್ ಮಾಡುತ್ತೆ. ನಾರ್ಮಲ್ ಕಾರ್ ಬಂದು ನಿಮಗೆ 1500 cc, ಬಟ್ ಇದು ಬಂದು 1899 cc ಬರುತ್ತೆ. ಸೊ ಜಾಸ್ತಿ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತಾ ಇದ್ದೀನಿ. ಕ್ರೋಮ್ ಎಲ್ಲ ಮಾಡಬೇಕಾಯ್ತು, ಬಟ್ ಜಾಸ್ತಿ ಇನ್ಫಾರ್ಮೇಶನ್ ಸಿಗಿಲ್ಲ ಕಾರ್ಗಳ ಬಗ್ಗೆ ಎಲ್ಲ. ಸೊ ಬನ್ನಿ ಆಕ್ಚುಲಿ ಇದು ಕೋಲ್ಡ್ ಸ್ಟಾರ್ಟ್ ಮಾಡಿ ನೋಡೋಣ ಆನ್ ಆಗುತ್ತಾ ಆನಾಗಲ್ಲ ಅಂತ. ಆಕ್ಚುಲಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂದೆ ನಾನು ಗಾಡಿ ಆನ್ ಮಾಡ್ಬಿಟ್ಟೆ.
ಸೊ ಆ ಗಾಡಿ ಆನ್ ಮಾಡಕ್ಕೆ ಏನೇನು ಪ್ರೊಸೀಜರ್ ಎಲ್ಲ ನಾನು ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆ್ಯಕ್ಚುಲಿ ಈ ಕ್ಲಿಪ್ಪಲ್ಲಿ ನೋಡಿಸ್ಕೊಡ್ತೀನಿ. ಆ್ಯಕ್ಚುಲಿ ಫಸ್ಟೇ ಚಾರ್ಜಿಂಗ್ ಕೊಟ್ಟಿದ್ದೆ, ಸೊ ಫುಲ್ ಚಾರ್ಜ್ ಆಗಿದೆ. ಸೊ ಇವಾಗ ಬ್ಯಾಟ್ರಿ ಫಿಟ್ ಮಾಡಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೇಡಿಯೇಟರ್ ಸ್ವಲ್ಪ ಇಶ್ಯೂ ಇದೆ. ಸೊ ಎಷ್ಟು ವಾಟರ್ ಹಾಕಿದ್ರೇನು ಅದರಲ್ಲಿ ಇರಲ್ಲ, ಖಾಲಿ ಆಗ್ತಾನೆ ಇರುತ್ತೆ. ಕಾಣಿಸ್ತಾ ಇದೆಯಾ? ಗ್ರೀನ್ ಲೈಟು, ಬ್ರೇಕ್ ಲೈಟ್ ಎಲ್ಲ ಬಂದಿದೆ, ಮತ್ತೆ ಪವರ್ ಸಪ್ಲೈ ಆಗಿದೆ ಅಂತ ಅರ್ಥ. ಸೊ ಬನ್ನಿ, ಆ್ಯಕ್ಚುಲಿ ಲ್ಯಾನ್ಸರ್ ಬಂದು ಪೆಟ್ರೋಲ್ ಕಾರ್ ಆಗಿರೋದ್ರಿಂದ ನನಗೆ ಗೊತ್ತಿರೋಂಗೆ ತುಂಬ ಟೈಮ್ ಎಲ್ಲ ತೊಗೊಳಲ್ಲ, ಬೇಗ ಆನ್ ಆಗಿಬಿಡುತ್ತೆ. ಸೊ ಜಾಸ್ತಿ ಎಲ್ಲ ತಲೆ ತಿನ್ನಲ್ಲ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಆನ್ ಮಾಡಿ ನೋಡೋಣ, ಆನ್ ಆಗುತ್ತೆ ಇಲ್ಲ ನೋಡೋಣ, ಚೆಕ್ ಮಾಡೋಣ. ಬಾ ಕರೆಕ್ಟ್ ಹಿಂಗೆ ಇಟ್ಕೊಂಡಿ ಕೆಳಗೆ ಇಳಿಸು, ನೀನು ನೋಡೋದಲ್ಲ ನಾನು ಕಾಣಿಸ್ಬೇಕು, ಸರಿನಾ? ಇಟ್ಕೋ ಕರೆಕ್ಟಾಗಿ. ನಿಮಿಷ ಕೊಟ್ಟೆ ಕೊಡಲಿ. A few moments later. ನೋಡಿದ್ರಲ್ಲ, ಒಂದೇ ಸತಿ ಗಾನಾಗ್ಬಿಡ್ತು. ಅದಕ್ಕೆ ಆಕ್ಚುಲಿ ಹೇಳ್ಬೇಕಾದ್ರೆ ಮಿಟ್ಸುಬಿಷಿ ಇಂಜಿನ್ಗಳೆಲ್ಲ ಸೂಪರ್ ಅಂತ ಹೇಳೋದು. ಸೊ ಜಾಸ್ತಿ ತಲೆ ಎಲ್ಲ ಕೊಡಿಸಿಲ್ಲ, ಯಾಕಂದ್ರೆ ತುಂಬಾ ದಿನ ಆಗಿರಲಿಲ್ಲ, 3 months 4-5 months ಬ್ಯಾಕೆ ನಾನು ಆನ್ ಮಾಡಿದ್ದೆ. ಸೊ ಅದರಿಂದ ಆಕ್ಚುಲಿ ಪೆಟ್ರೋಲ್ ಎಲ್ಲ ತಂದು ಹಾಕಿದ್ದೀನಿ. ಸೊ ಗಾಡಿ ನಮ್ಗೆ ಜಾಸ್ತಿ ಅಂತ ತಲೆ ತಿನ್ನಲ್ಲ. ಆಕ್ಚುಲಿ ಏನಂದ್ರೆ ಸ್ವಲ್ಪ ಇಂಜಿನ್ ಸ್ವಲ್ಪ ಇಶ್ಯೂ ಇದೆ, ರೇಡಿಯೇಟರ್ ಸ್ವಲ್ಪ ಇಶ್ಯೂ ಇದೆ. ಗಾಡಿ ಎಲ್ಲ ಚೆನ್ನಾಗಿದೆ, ಬಟ್ ರೆಡಿ ಮಾಡ್ತಾರೆ ಮಾತ್ರ ಗನ್ ಗಾಡಿ. ಸೊ ಇದು ರೆಡಿ ಮಾಡ್ತಾನ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಕ್ಚುಲಿ ಕಾರ್ ಸೌಂಡ್ ಮಾತ್ರ ಸಖತ್ತಾಗಿದೆ. ವೆಯ್ಟ್ ನೋಡು, ಕೇಳಿಸ್ತೀನಿ, ಕೇಳಿಸ್ಕೊಳ್ಳಿ. ನೀವು ಈ ರೀಲ್ಸ್ ಎಲ್ಲ ನೋಡಿರ್ತೀರ 7000 RPM ಅಂತ. ಈ ಕಾರಲ್ಲಿ ನೋಡ್ತೀನಿ ಬನ್ನಿ 7000 RPM ಹೇಗಿರುತ್ತೆ ಅಂತ. ಗಾಡಿ ಸ್ಟಾರ್ಟ್ ಆಗಿದೆ. ಬನ್ನಿ, ಒಂದು ಪಕ್ಕದಲ್ಲಿ ಖಾಲಿ ಜಾಗ ಇದೆ, ಎಷ್ಟಾಗುತ್ತೋ ಅಷ್ಟೊಂದು 2-3 ರೌಂಡ್ ಹೊಡೆದ್ಬಿಟ್ಟು ಬಂದ್ಬಿಡೋಣ. ಗಾಡಿ ಓಡ್ಸಕ್ ಹೇಗಿದೆ, ಗಾಡಿ ಕಂಡೀಷನ್ ಹೇಗಿದೆ ಅಂತೆಲ್ಲ ನಾನು ಓಡ್ತಾ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಕಾರಲ್ಲಿ ಟೋಟಲ್ 4 ಗೇರ್ ಬರುತ್ತೆ, ಸರಿನಾ? ಆಕ್ಚುಲಿ ಇದು P ಬಂದು ಪಾರ್ಕಿಂಗು, R ಬಂದು ರಿವರ್ಸು, N ಬಂದು ನ್ಯೂಟ್ರಲ್ಲು, D ಫಾರ್ ಡ್ರೈವ್ ಮೋಡು. ಡ್ರೈವ್ ಮೋಡಲ್ಲಿ ಬಂದು ನೀವು ಹಿಂಗೆ ಬಂದು ಲೈಕ್ ಮ್ಯಾನ್ಯುವಲ್ ಆಗಿ ಗೇರ್ ಪ್ಲಸ್ ಗೇರ್ ಮೈನಸ್ ಮಾಡ್ಕೊಬೋದು. ಸೊ ಆಪ್ಷನ್ ಒಂದಿದೆ. ಸೊ ನಾವು ಕಾರ್ ಮೂವ್ ಮಾಡ್ಬೇಕಂದ್ರೆ D ಹಾಕೊಂಡು ಬ್ರೇಕ್ನಲ್ಲಿ ಕಾಲಿದ್ರೆ ಸಾಕು, ಅದೇ ಮೂವ್ ಆಗುತ್ತೆ. ಹ್ಯಾಂಡ್ ಬ್ರೇಕ್ ಇತ್ತಿಲ್ಲ. ನಾನು ಬಂದು ಈ ಕಾರ್ನ ಕಾಲೇಜ್ ಡೇಸಲ್ಲಿ ಯೂಸ್ ಮಾಡ್ತಾ ಇದ್ದೆ. ಸೊ ಆಗ 180 ಕಿಲೋಮೀಟರ್ಸ್ ಅನ್ನೋದು ನಾರ್ಮಲ್ ಆಗಿ ಆರಾಮಾಗಿ ಹತ್ಬಿಡೋದು ಈ ಕಾರು. ಸೊ ಈಗ ಅಷ್ಟು ಕಂಡೀಷನ್ ಇಲ್ಲ, ಅಷ್ಟು ಹತ್ತಕ್ಕೆಲ್ಲ ಆಗಲ್ಲ. ಸೊ ಸುಮ್ಮನೆ ಗಾಡಿ ಇವಾಗ ಆನ್ ಆಗುತ್ತೆ, ರನ್ನಿಂಗ್ ಕಂಡೀಷನ್ ಇದೆ ಅಂತ ಚೆಕ್ ಮಾಡೋಕ್ಕೋಸ್ಕರ ಅಷ್ಟೇ. ಕಾರ್ ಪಿಕಪ್ ಮಾತ್ರ ಒಂದು ರೇಂಜ್ಗ 100% ಇಲ್ಲ ಅಂದ್ರೆ ಒಂದು 50% ಪಿಕಪ್ ಹಂಗೆ ಇದೆ. ರೆಡಿ ಮಾಡ್ತೆ ಸರೋಗುತ್ತೆ. ಒಳಗೇನಿಂದ ನೋಡಿ ಸಾಕು. ಬನ್ನಿ ಔಟ್ ಸೈಡ್ ಇಂದ ನೋಡಿದ್ರೆ ಸ್ವಲ್ಪ.
ಹಂಗೆ ಹೋಗ್ಬಿಟ್ಟ ನೋಡಿ, ಹಿಂದೆ ಮೈಕೈತ ನೋಡು, ಕುದುರೈತಾನೆ ಎಲ್ಲ. ನನ್ಗೆ ಗೊತ್ತಿರಂಗ್ ಬುದ್ಧವಾಗಿರ್ತೈತೆ ಅಕ್ಕ. ಶಿಟ್, ಕುದುರಾಯ್ತು. ಪೀಸ್ ಆಯ್ತು. ನನ್ನ ಇವತ್ತೇನೋ ಚೆನ್ನಾಗೈತೆ. ರಿಸ್ಕ್ ಎಲ್ಲ. ಲೆಟ್ಸ್ ಗೋ. ಸಾರಿ. ಸೊ ನೋಡಿದ್ರಲ್ಲ ಕಾರ್ ಹೇಗ್ ಓಡುತ್ತೆ, ತಿರುಗುತ್ತೆ, ಕಿರ್ಚುತ್ತೆ ಅಂತೆಲ್ಲ. ಸೊ ಇದೇ ತರ ವಿಡಿಯೋಸ್ ನೀವು ನೋಡ್ಬೇಕಂದ್ರೆ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತು, ನಾನು ಹೇಳಲ್ಲ. ಆಕ್ಚುಲಿ ನನ್ಗೊಂದು ಪ್ಲಾನ್ ಇದೆ, ಈ ಕಾರ್ ರೆಡಿ ಮಾಡಿಸಿ ನೀಟಾಗಿ ಕ್ಲೀನ್ ರಿಸ್ಟೋರ್ ಮಾಡೋಣ ಅಂತಂತ. ಮಾಡೋಣ ಬೇಡ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೀವು ಹೇಳೋದ್ಮೇಲೆ ಡಿಪೆಂಡ್ ಅದು, ಮಾಡ್ಸೋದು ಬೇಡ ಅಂತಂತ. ಸೊ ಇಲ್ಲಿಗೆ ಈ ವಿಡಿಯೋ ಫಿನಿಶ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ.